ಹದಿಹರೆಯದ ವಯಸ್ಸಿನಲ್ಲಿ ಮಿಡಿಯುವ ಹೃದಯದಲ್ಲಿ ಮನಸ್ಸನ್ನೊಪ್ಪಿಸುವ ಆಸೆ. ಅವಳು ಕಂಡರೆ ಮರುಳನಾಗಿ ನಾಚಿ ನಾನಿಂತೆ. ಸಮಯವು ಸರಿಯದು ಪ್ರಿಯತಮೆ ಕಾಣದೆ ಕೈ ಜಾರಿದೆ ಈ ಮನ. ಮಧುರ ಮನಸ್ಸು ಮನೆಯ ಮರೆತು ಮಗುವಾಗಿದೆ. ಬೀಳೋ ಕನಸು ಎಲ್ಲ ಅರಿತು ನನಸಾಗುವಂತಿದೆ. ಹಿಂಗೆ ಕಂಡ್ರೆ ನಮ್ದೊಂಥರ ಲವ್ ಸ್ಟೋರಿ. ಪ್ರೀತಿ ಹುಟ್ಟೋಕೆ ಕಾರಣ ಬೇಕಂತೇನಿಲ್ಲ, ಹುಟ್ಟಿದ ಮೇಲೆ ಕಾರಣ ಹುಡುಕಬೇಕು ಅಂತೇನಿಲ್ಲ. ಕಾಯೋ ಪ್ರತಿದಿನವೂ ಅವಳೆದ್ರಿಗೆ ಬರೋ ಪ್ರತಿ ಕ್ಷಣವೂ ಈ ಹೃದಯ ಕಳೆದೋದೆ, ಹಾಳಾದೆ, ದಿಕ್ಕೆಟ್ಟೋದೆ. ಈ ಫೀಲಿಂಗ್ ಒಂಥರ ಚಂದ ಅನ್ಸಿದ್ರು ಜೊತೆಲಿರೋರ್ಗೆ ಹೇಳೋಕ್ಕೂ ಆಗದೆ ಇರೋ ಥರ, ಹೇಳ್ಕೊಂಡ್ರು ಕ್ಲಾರಿಟಿ ಸಿಗದೆ ಇರೋ ಥರ, ಸಿಕ್ಕಿದ್ರು ಅವಳನ್ನ ಒಂದು ಮಾತು ಕೇಳೇ ಬಿಡೋ ಥರ, ಏನೋ ಒಂಥರ. ಅಯ್ಯಯ್ಯೋ, ನಾನು ತುಂಬ ಫಾಸ್ಟ್ಗೆ ಹೋಗ್ಬಿಟ್ಟೆ. ಪ್ರೆಸೆಂಟ್ ಬಗ್ಗೆ ಮಾತಾಡೋಣ ಬನ್ನಿ. ಮದುವೆ ಮನೆ, ಎಲ್ಲ ಸಡಗರ, ಎಲ್ಲರ ಮುಖದಲ್ಲೂ ಸಂಭ್ರಮ. ಸಂಜೆ ಆಗ್ತಾ ಬಂತು. ನಾವು ಗೊತ್ತಲ್ವಾ ಗಂಡ್ಮಕ್ಳು, ಬೆಳಿಗ್ಗೆ ಎಲ್ಲ ಚೆನ್ನಾಗೇ ಇರ್ತೀವಿ. ಸಂಜೆ ಆಯಿತು ಅಂದರೆ ಹಾಳಾದ ಎಣ್ಣೆ ನೆನಪಾಗಿ ಹಾಳಾಗೋಗ್ಬಿಡ್ತೀವಿ. ಟೈಮ್ ಬೇರೆ 9 ಗಂಟೆ ಆಗ್ತಾ ಬಂತು. ನಮ್ಮವಳು ಅಂತ ಕಂಪ್ನಿ ಕೊಡೋಕ್ಕೆ ಇಲ್ಲೇ ಎಲ್ಲೋ ಒದ್ದಾಡ್ತಿದ್ಲಲ್ಲ, ಎಲ್ಲೋದ್ಲು? ಇವಳೇ ನೋಡ್ರಿ, ಮರಳಿ ಕೊನೆಗೆ ಮನಸಾದ ರುಕ್ಮಿಣಿ. ಈ ಫಂಕ್ಷನ್ ಅಂದರೆ ಅವಳಿಗೆ ಫುಲ್ ಖುಷಿನೋ ಖುಷಿ. ಹೆಂಗಂತೀರಾ? ಮುಂದೆ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ, ಫೋಕಸ್ ಸಿಗ್ತಾ ಇಲ್ಲಲ್ಲ. ಎಲ್ಲ ಹೋಗ್ತಿದ್ದಾಳಲ್ವಾ? ಬನ್ನಿ ಫಾಲೋ ಮಾಡೋಣ. ಫಸ್ಟ್ ಈ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು. ಮೇಲ್ ನಮಗೋಸ್ಕರ ಚಿಲ್ಡ್ ಕಾಯ್ತಿದೆ. ಜಸ್ಟ್ ಚಿಲ್. ಎಷ್ಟು ಕಷ್ಟ ಅಪ್ಪ ಎಲ್ರು ಕಣ್ ತಪ್ಸ್ ಬರೋದು. ಮತ್ತೆ ನೀವಂದ್ರೆ ಏನು ಸುಮ್ಮನೆನಾ? ಹಾರ್ಟ್ ಎಂಬ ಮೃದು ಹೃದಯಕ್ಕೆ ಒಂದೆರಡು ಹುಳ ಬಿಟ್ಕೊಂಡಿರ್ತೀರಲ್ಲ, ಅದನ್ನ ಕೆದಕಿ ಎಕ್ಸ್ಪ್ಲೇನ್ ಮಾಡಪ್ಪ. ಈ ಮಧ್ಯರಾತ್ರಿಲಿ ತಂಪಾದ ಚಂದ್ರ ಕಾಣೋ ಟೈಮಲ್ಲಿ ಬ್ಯಾಗ್ ಉರಿಯೋ ವಿಚಾರ ಬೇಕಾ? ಎಣ್ಣೆ ಒಳಗೆ ಹೋದ್ಮೇಲೆ ಎಲ್ಲ ಒಂದೊಂದಾಗೆ ಹೊರಗೆ ಬರಬೇಕು. ನಮ್ಮ ಮುಖಕ್ಕೆಲ್ಲ ಯಾರು ಬೀಳ್ತಾರೆ? ಹಿಂಗನ್ನವ್ರೆ 5-6 ಜನ ಮೇಂಟೈನ್ ಮಾಡ್ತಾ ಇರ್ತಾರೆ. ಮುಚ್ಕೊಂಡು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಾಪ. ಹಂಗೆ ಅನ್ಕೊಂಡೇ ಇದ್ದೆ. ಆಮೇಲೆ ಗೊತ್ತಾಯ್ತು ನೋಡಕ್ ಕಣ್ಣ ಯಾವಿರೋಗೂ ಕಮ್ಮಿ ಇಲ್ಲ ಅಂತ. ಭೇಟಾಗಿ ಹೇಳಿದೆ. ಇವತ್ತು ಫೆಬ್ರವರಿ 14. ನಾನು ಯಾವುದೇ ಹುಡುಗಿಗೆ ಪ್ರಪೋಸ್ ಮಾಡಿದ್ರು ನನ್ನ ಶಿಕ್ಷಿಸೋ ಅಧಿಕಾರ ಯಾವ ಕಾನೂನಿಗೂ ಇಲ್ಲ. ದಿಸ್ ಈಸ್ ದ ರೈಟ್ ಪ್ಲೇಸ್. ಏಯ್ ಬಾಲೆ,
ಐ ಲವ್ ಯು ಅಮ್ಮ. ಹುಡುಗಿರ ಹತ್ರ ಫಸ್ಟ್ ಹೇಗೆ ಬಿಹೇವ್ ಮಾಡಬೇಕು ಅಂತ ಕಲ್ತ್ಕೊಳ್ಳೋ ಲೋಫರ್. ಕಲಿತೀನಿ. ಏನು? ಓ ನನ್ನಲ್ಲೇ ಏಕೆ ನಿಂತಿರುವೆ ಇಲ್ಲೇ, ಆ ಬಾನ ಚಂದಿರ ನೀ ಕಾಣುವೆ ಸುಂದರ. ಏಕೆ ಬೇಕು ರೀಲ್ಸ್ ಶಾರ್ಟ್ಸ್ಗಳ ಅಬ್ಬರ, ಬಂದು ಬಿಡು ನನ್ನ ಹತ್ತಿರ, ನಮ್ಮಿಬ್ಬರ ಪ್ರೀತಿ ಸಾಗಲಿ ದೂರ ದೂರ ದೂರ. ಎಕ್ಸ್ಕ್ಯೂಸ್ ಮೀ, ಎಸ್. ನೀನ್ ದೂರ ಸಾಗಕ್ಕೆ ನನ್ನ ಹೆಂಡ್ತಿನೇ ಬೇಕಿತ್ತಾ? ಐ ಹ್ಯಾವ್ ಎ ಬಾಯ್ ಫ್ರೆಂಡ್. ರಿಜೆಕ್ಟೆಡ್. ಹೋದ್ಲಾ? ಅಯ್ಯೋ, ನನ್ಗೆ ಯಾವ ಹುಡ್ಗಿನೂ ಬೀಳ್ತಿಲ್ವಲ್ಲ ಗುರು. ಏ ಶಾಲೆನೇ, 10th ಕ್ಲಾಸ್ ಶಾಲು. ಹೇ ನೀನಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೇ ಅವಾಗ ಒಳ್ಳೆ ಫಿಗರ್ ತರ ಇದ್ದೆ, ಇವಾಗೇನೆ ಒಳ್ಳೆ ಧನಲಕ್ಷ್ಮಿ ತರ ಇದೆಯಾ ಅಂತ ಹೇಳಕ್ ಬಂದೆ. ಅದು ಬಿಡು, ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿದೆಯಾ ಇಲ್ಲ ಹಂಗೆ ಇದೆಯಾ? ಯಾಕೆ? ಟ್ರೈ ಮಾಡೋಣ ಅಂತ. ಮದ್ವೆ ಆಗಿ 4 ವರ್ಷ ಆಯ್ತು, ಅವ್ರ ತೀರಿ 2 ವರ್ಷ. ಇವಾಗ್ಲೂ ಏನ್ ಕಾಲ ಮಿಂಚಿಲ್ಲ. ನನ್ನ ಕ್ಲಾಸಲ್ಲಿ ಇದ್ದಲ್ಲ ಕ್ರಶ್ ಅವಳು, ನಾನ್ ಬೇರೆ ಶೋರೂಮ್ ಪೀಸು. ಆಫರ್ ಇತ್ತು, ಸೆಕೆಂಡ್ ಹ್ಯಾಂಡ್ ಜೊತೆ ಯಾವನ್ ಜೀವನ ಮಾಡ್ತಾನೆ. ನಮ್ಮಂತ ಹುಡುಗರಿಗೆ ಏನಿದ್ರು ಈ ಆಂಟಿನೇ ಗತಿ. ಐ ಆಮ್ ಎ ಆಂಟಿ ಲವರ್. ಪ್ರೀತ್ಸೆ ಕಣ್ಣು ಮುಚ್ಚಿ ಆಂಟಿ ಪ್ರೀತ್ಸೆ, ಮನಸ್ಸು ಬಿಚ್ಚಿ ಆಂಟಿ ಪ್ರೀತ್ಸೆ. ಇವಳ ಅವಳೆ. ಇದು ಬರೀ ಮಾತಲ್ಲ, ಶಾಸನ. ನಿನ್ ಸುಖದಲ್ಲ ಕಷ್ಟದಲ್ಲೂ ಭಾಗಿಯಾಗಿರ್ತೀನಿ. ಜಸ್ಟ್ ಲೈಕ್ ದಟ್. ಐ ಲವ್ ಯು. ಅಯ್ಯೋ, ನಾನೆಲ್ರೂ ಹಿಂದೆ ಹೋದೆ, ಆದ್ರೆ ನನ್ನ ಹಿಂದೆ ಬಂದಿದ್ದು ನೀನೊಬ್ಳೇನೆ. ಈ ಲವ್ಗಿವು ಏನು ಬೇಡ, ಹೆಂಗಿದ್ರು ಮನೇಲಿ ಮದುವೆ ಮಾಡ್ತಾರೆ. ನೀನೊಬ್ಳು ನನ್ನ ಜೊತೆಲಿರು ಸಾಕು. ಹಿಂಗಿದ್ದೋ ನಾನು. ನಿಮ್ಮ ಪ್ರಯತ್ನಕ್ಕೊಂದು ದೊಡ್ಡ ಸಲಾಂ. ಅಲ್ಲ, ನೀವು ಅಷ್ಟಾಳಕ್ಕೆ ಹೋದ್ರೂ ಒಂದು ಮುತ್ತು ಸಿಗ್ಲಿಲ್ವಾ ನಿಮ್ಮ ಮುಖಕ್ಕೆ?
ನನ್ನೇನು ನೋಡ್ತೀಯಾ? ಆಕಾಶ ನೋಡು, ಸೀನ್ ಓಪನ್ ಆಗುತ್ತೆ. ಹರಿಯದ ವಯಸ್ಸು, ಬಿಸಿ ರಕ್ತ, ಸುಮ್ಮನೆ ಕೂರಕ್ಕೆ ಬಿಡುತ್ತಾ? ಕದ್ದು ಮುಚ್ಚಿ ಮಾಡೋ ಪ್ರೀತಿನೇ ತುಂಬ ಪ್ಯೂರ್ ಲವ್ ಆಗಿರುತ್ತೆ. ಅದನ್ನು ಬಿಟ್ಟು ಮುಂದೆ ಬಂದಾಗಲೇ ಫೀಲಿಂಗ್ಸ್ ಅನ್ನೋದು ಒಂದೊಂದಾಗೇ ಕಮ್ಮಿ ಆಗ್ತಾ ಬರುತ್ತೆ. ಬೇಡ ಅಂತಲೇ ಇದ್ದರೂ ವಿಧಿಯಾಟ. ಸ್ಲೋ ಮೋಷನಲ್ಲಿ ಒಂದು ಸೈಡಿಂದ ಅವಳು, ಇನ್ನೊಂದು ಸೈಡಿಂದ ನಾನು. ಕತ್ತೆತ್ತು ನೋಡಿದಾಗ ಎದುರು ಬದುರು, ಅವಳು ನಾನು. ಏನ್ ಲವ್ವಾ? ಹಾ, ಟ್ರೈನ್ ಹೋಯ್ತಲ್ಲ. ಪ್ಲೀಸ್ ಒಪ್ಕೋ. ಸತ್ ಮೇಲೆ ಸಮಾಧಿ ಒಳಗೂ ನಿನ್ನ ಲವ್ ಮಾಡ್ತೀನಿ. ಬದುಕಿದ್ದಾಗ ಮಾಡಿ ತೋರ್ಸು. ಯಾಕೆ ಕರಗೋದೆನಾ ನಿನ್ನ ಕಣ್ಣಲ್ಲೇನಾ? ಚಲಿಯೇ ನನ್ನ ಹೃದಯದ ರಾಗವೇ ನೀನೆ. ಚಲಿಯೇ ಚಲಿಯೇ ನನ್ನ ಉಸಿರಿನ ನಾದವೇ ನೀನೆ. ಚಲಿಯೇ ಚಲಿಯೇ ನನ್ನ ಹೃದಯದ ತಾಳವೇ ನೀನೆ. ಚಲಿಯೇ ಚಲಿಯೇ ನನ್ನ ಬದುಕಿನ ದಾರಿಯೇ ನೀನೆ. ಕನಸಾಗಿ ಬಂದು ನನ್ನ ಮನಸ್ಸಲ್ಲಿ ನೆಲೆಸಿದೆ, ನಿಜವಾಗಿ ಬಂದು ಮನದೀಪವ ಬೆಳೆಸಿದೆ. ನಗು ನಗುತ್ತಾ ನಲಿದಾಡುತ್ತಾ ಮೈ ಮರೆಸಿದೆ. ಸರಿಗಮಪ ಸಂಗೀತ ಚಲಿಯೇ ಚಲಿಯೇ ನನ್ನ ಹೃದಯದ ರಾಗವೇ ನೀನೆ. ಚಲಿಯೇ ಚಲಿಯೇ ನನ್ನ ಉಸಿರಿನ ನಾದವೇ ನೀನೆ. ಪ್ರಾಣಕಾಂತ, ಬರೀ ಪ್ರೀತಿ ಮಾಡಿದ್ರೆ ಆಗಲ್ಲ, ಜೀವನ ಸಾಗ್ಸೋಕೆ ದೂರದ ಪ್ಲಾನ್ ಏನಾದರೂ ಮಾಡಿದ್ಯಾ? ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ. ದುಡ್ಡು ಬೇಕಷ್ಟೆ. ಹೌದಾ? ಅದೆಲ್ಲಿಂದ ಬರುತ್ತೆ? ನಿಮ್ಮ ಅಪ್ಪ ವರದಕ್ಷಿಣೆ ಅಂತ ಕೊಡ್ತಾರಲ್ಲೇ. ಯಥಾ ನಿನ್ನ ಅಜ್ಜಿ ನಮ್ಮಪ್ಪ ಏನಿದ್ರು ಕೆಲಸದಲ್ಲಿರೋರು ಕೊಡೋದು. ಹಂಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕನ್ಸುತ್ತೆ. ಆಮೇಲೆ ಬ್ರೇಕಪ್. ಯಾಕೆ? ನಿಜವಾದ ಪ್ರೀತಿ ತುಂಬ ದಿನ ಉಳಿಯೋದಿಲ್ಲ. ಅದಕ್ಕೆ ಪ್ರೀತಿ ಕೋಪ ರೂಪ ಕೊಟ್ಟಾಗ. ನಾನು ಹೋಗ್ತೇನೆ ಅಂತ ತನಕ ಈ ಹಣ್ಣು ಕೆಳಗಡೆ ಬೀಳಲಿಲ್ಲ ಅಂದ್ರೆ ಕಾವ್ಯ ನನ್ನ ಸಿಗ್ತಾಳೆ ಅಂತ. ಆ ಒಂದು, ಆ ಎರಡು, ನಾನು 3 ಎಣ್ಸೋವರೆಗೂ ಈ ಕಲ್ಲು ಅಳ್ಳಾಡ್ಲಿಲ್ಲ ಅಂದ್ರೆ ಕಾವ್ಯ. ಇನ್ನು ಎಷ್ಟು ದಿನ ಅಂತ ಕೊರೋನಾ EMI ಕೆಲಸ ಹುಡುಕ್ಬೇಕಂತ ರೀಸನ್ಸ್ ಹೇಳ್ತೀಯಾ? ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ಅಯ್ಯೋ, ಮದುವೆ ಅನ್ನೋ ಮಾತು ಕಿವಿಗೆ ಬೀಳ್ತಾ ಇದೆ. ಹುಡುಗರಿಗೆ ಮದುವೆಗೆ ಟೈಮ್ ಇರುತ್ತೆ, ಆದರೆ ಜೀವನಕ್ಕೆ ಕೆಲಸ ಸಿಕ್ಕಿರಲ್ಲ. ಇನ್ನು ನಿಮ್ಮನ್ನ ಪ್ರೀತಿಸಿದ ನಮಗೋ ಕೆಲಸ ಇರುತ್ತೋ ಇಲ್ವೋ, ಆದರೆ ಏಜ್ ಆಗಿರೋದೇ ಗೊತ್ತಾಗಲ್ಲ. ಪ್ರೀತಿ ಉಳಿಸ್ಕೋಬೇಕು ಅಂತ ಹೋದರೆ ಕೆಲಸ ಹೋಗುತ್ತೆ, ಕೆಲಸ ಪಡಿಬೇಕು ಅಂತ ಹೋದರೆ ಪ್ರೀತಿ ಕಳ್ಕೋಬೇಕಾಗತ್ತೆ.
ಎರಡರಲ್ಲಿ ಒಂದನ್ನು ಪಡಿಬೇಕು. ಆಪ್ಷನ್ ನಿನ್ನೆದುರುಗಡೆನೇ ಇದೆ. ಮುಂದೆ ಕಳೆಯುವ ಕೊನೆ ಗಳಿಗೆಯಲ್ಲಿ ಕನಸಿನ ಕಣ್ಣಲ್ಲಿ ಕರೆದಿದ್ದಿನವರು ಮನಸ್ಸಿನ ವೇದನೆ ತಡೆಯುವರ್ಯಾರು? ಪ್ರೀತಿ ಮಾಡಿದ ಎಲ್ಲ ಹುಡುಗರಿಗೂ ಹುಡುಗಿರು ವಿದಾಯ ಹೇಳೋ ಕೊನೆ ದಿನ ಬಂತು. ನನ್ನನ್ನು ಮರ್ತ್ಬಿಡು, ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದಿದ್ಯಾ? ಬೇಡ ಅಂತ ಅಂದ್ರು ಗಿಡವಾಗಿದ್ದ ಪ್ರೀತಿನ ಮರವಾಗಿ ಬೆಳೆಸ್ತೀರಾ. ಅದ್ರ ಉಸಿರು ನಿಂತಾಗ ಕಟ್ ಮಾಡೋಕ್ಕೂ ಆಗಲ್ಲ, ಸುಟ್ಟಾಕಕ್ಕೂ ಆಗಲ್ಲ. ಇನ್ನ ಬೇರ್ಗಳಂತೂ ಕೇಳೋ ಹಾಗೇ ಇಲ್ಲ, ತುಂಬ ಆಳವಾಗೋಗಿರುತ್ತೆ. ಸೊ ನಿನಗೆ ನಾನು ಬೇಕಾ, ನಿನ್ನ ಕೆಲಸ ಬೇಕಾ? ನಿನ್ನ ಕೊನೆ ಮಾತು. ನಿನ್ನ ಮಗುಗೆ ನನ್ನ ಹೆಸರು ಇಡಬೇಡ, ಇಟ್ಟು ಆ ನೆನಪಲ್ಲಿರ್ಬೇಡ. ಹಾ, ಇವಾಗೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆಯಲ್ಲ, ಅಪ್ಡೇಟ್ ವರ್ಷನಲ್ಲಿ ಟ್ರೆಂಡಿಂಗ್ ನೇಮ್ ಹುಡ್ತಾ ಇರ್ತೀರ. ನಾನು ಕೊಟ್ಟ ಪ್ರೀತಿನ ಅವನಲ್ಲಿ ಹುಡ್ಕಕ್ಕೆ ಹೋಗ್ಬೇಡ. ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಚೆನ್ನಾಗಿರು, ಚೆನ್ನಾಗಿರು. ದುಡ್ಡಿದ್ರೆ, ದುಡಿತಾ ಇದ್ರೆ ಮನುಷ್ಯನಿಗೆ ವ್ಯಾಲ್ಯೂ ಅಂತ ತಿಳಿಸೋದ್ಲು. ಇಟ್ ಹರ್ಟ್ಸ್, ತುಂಬ ಫೀಲ್ ಆಗುತ್ತೆ. ಕೆಲಸ ಸಿಕ್ಕಿಲ್ಲ ಅಂತ ಬಿಟ್ಟು ಹೋದ್ಲಾ? ಓಕೆ 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 ನೀವು ಹುಡುಗರು ಸುಮ್ಮನೆ ಇರಂಗಿಲ್ವಲ್ಲ, ಅಲ್ಲಿ ಇಲ್ಲಿ ಎಲ್ಲಾದ್ರೂ ಒಂದು ಹುಟ್ಟಿರ್ಬೇಕಲ್ಲ. ಹುಟ್ಟುವ ಪ್ರೀತಿಗೆ ಹೂವೇಕೆ, ಕೊನೆಗೆ ಮುಳ್ಳೇಕೆ? ಏಕಾಂತದ ಜೀವನ ಸುಖವಲ್ಲದೆ ಮೋಹದ ಬಲೆಯಲ್ಲಿ ಒಂದೆರಡು ದಿನದ ಖುಷಿ ಏಕೆ? ಸಾಯುವ ತನಕ ಈ ನೆನಪೇಕೆ? ಹಳೆ ಗಂಡನ ಪಾದವೇಗತೆ ಅನ್ಕೊಂಡು ಸುಮ್ಮನೆ ಇದ್ದೆ. ಎಲ್ಲ ಮರೆತು ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ ಅವಳ ನೆನಪಲ್ಲಿ ಕುಡಿತಾ ಡೋರ್ ಓಪನ್ ಆಯಿತು. ಎದುರುಗಡೆ ಫ್ರೆಂಡ್ ಬಂದಿದ್ದ. ಬರೋದು ಬಂದೆ, ಮನೆ ಕಡೆ ಬರ್ತೀನಿ ಅಂದರೆ ಏನಾದರೂ ಕೈಯಲ್ಲಿ ಹಿಡ್ಕೊ ಬರ್ಬೇಕು ತಾನೆ. ಬಾ, ಇವಾಗಲೂ ಕಾಲ ಮಿಂಚಿಲ್ಲ, ಏನೋ ಒಂದು ಗತಿ ಮಾಡ್ಕೊಳ್ಳೋಣ. ಬಾರ, ಕುಡಿಯೋದು ಬಾಯಿ, ನೀವರಲ್ಲ. ನಿಲ್ಸು. ಫಿಕ್ಸ್ ಆಗೋದೆ ಕಣ, ಈ ಜನ್ಮ, ಈ ಜೀವನ ಏನಿದ್ರು ಅವಳಿಗೋಸ್ಕರನೇ. ಬ್ರಹ್ಮನು ಬರೆದಾಗೋಗಿದೆ, ಯಾವುದೇ ಬೆಂಕಿ, ಬಿರುಗಾಳಿ, ಸುನಾಮಿ, ಚಂಡಮಾರುತ ಬಂದ್ರು ಅನ್ಯ ಗ್ರಹದಲ್ಲಿ ಹೋಗಿ ಜೀವನ ಮಾಡ್ತೀವಿ. ನಮ್ಮನ್ನು ದೂರ ಮಾಡಕ್ಕೆ ಯಾವ್ದ್ರ ಕೈಲೂ ಆಗಲ್ಲ. ಹಿಂಗೆ ಹೇಳಿ ಹೇಳಿ ಶಾಲಿನಿ, ಮಾಲಿನಿ, ಪ್ರೀತಿ, ಪ್ರಿಯ ಅಂತ ಇನ್ನೂ ಎಷ್ಟು ಜನ ಕೇಳ್ತೀಯ?
ನಗು ತಡೆಯೋಕ್ಕೆ ಆಗ್ತಿಲ್ಲ. ಅವಳಿಗೊಂದು ಬಾಳ್ ಕೊಟ್ಟು ಅವಳ ಬಾಳನ್ನ ಬಂಗಾರ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಆ ಗ್ಯಾಪಲ್ಲಿ ಇಷ್ಟೆಲ್ಲ ನಡೆದೋಯ್ತು. ಅಲ್ಲ, ನಿಮ್ಮ ಜೀವನಕ್ಕೆ ನೆಟ್ಟಿಗಿರೋಳು ಒಬ್ಳು ಸಿಗ್ಲಿಲ್ವಾ? ನನ್ನ ಜೀವನ ಏನೋ ಸಿಂಗಲ್ ಆಗಿ ಸುಟ್ಟೋಯ್ತು. ಟೈಮ್ 2 ಗಂಟೆ ಆಯ್ತಾ ಬಂತು. ನಿನ್ನ ಲವ್ ಸ್ಟೋರಿ ಶುರು ಮಾಡು, ಆಮೇಲೆ ಬೇಗ ಬೆಳಕಾಗ್ಬಿಡುತ್ತೆ. ನನ್ನ ಲೈಫಲ್ಲಿ ನಾನು ಎಂಥವ್ರಿಗೂ ಬಿದ್ದೋಳಲ್ಲ. ನನ್ನ ಹಿಂದೆ ಕ್ಯೂ ನಿಂತ್ಕೊಂಡಿರ್ತಿದ್ರು. ನೀವು ಹುಡುಗಿರು ಖಾಲಿ ಬಿಡಪ್ ತಿಪ್ಪೇಶೋಕಿ ಡೈಲಾಗ್ ಬಿಡೋದೇ ಇಲ್ಲಲ್ಲ. ನೀವೇನು ಸತಿ ಸಾವಿತ್ರಿ ಆಗಿರೋದಿಲ್ಲ. ಹಾಳಾದ ಕಲಿಯುಗದಲ್ಲಿ ತುಂಬ ಕಲಿತು ಆಟ ಆಡಿರ್ತೀರ, ಕಣ್ಣಿಗೆ ಕಾಣಿಸಿರಲ್ಲ ಅಷ್ಟೇ. ಸಂದಿಲಿ ಗಂದಿಲಿ ಸುಮಾರಾಗಿರುತ್ತಲ್ಲ, ಯಾವುದಾದ್ರೂ ಹೇಳು. ಏ ಸಾರಿ ಶುರು ಮಾಡು. ನಂದೇ ಆದ ಪ್ರಪಂಚದಲ್ಲಿ ಬದುಕ್ತಾ ನನ್ನ ಪಾಡಿಗೆ ನಾನು ಪ್ರತಿದಿನ ತಿರುಗ್ತಾ ಇದ್ದ ರೋಡಲ್ಲಿ ನನ್ನ ಹೆಜ್ಜೆಗೆ ಪ್ರತಿ ಹೆಜ್ಜೆ ಆಗಿ ಯಾರೋ ಒಬ್ಬ ನನ್ನ ಫಾಲೋ ಮಾಡ್ತಾ ಇದ್ದ. Make way for the king, Mananoto Simha Simha Swag listing bottle kaiyal kadka Nodu nanna stylish nota Hejje itte nandene hava Check insta the sunglasses pakka Hey hulgi neene nan Mary Jane I make you smile katali gold chain You make me go insane Bahatira koda beda pain You stop the clock, jump start my heart girl Na ade rockstar, you rock my whole world Ichiwa edi shock nina kandaga wo Oh my god, you're so damn hot ಇದೇನಿದು ಹೊಸ ವರ್ಷಕ್ಕೆ ವಿಶ್ ಮಾಡ್ದಂಗಿದೆ ಅಲ್ಲ. ನಾನೊಂದು ಪಯಣ, ನೀನೊಂದು ಪಯಣ, ನಮ್ಮಿಬ್ಬರ ಪಯಣ ಪ್ರೇಮಾಯಣ. ಐ ಲವ್ ಯು, ಈ ಪ್ರೇಮಿಯ ಪ್ರೀತಿ ಒಪ್ಪಿಕೋಣ. ಇದೇನಿದು ಕೋಳಿ ರಥ ಥರ ಇದೆ. ನೋ 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 ಇವತ್ತವರೆಗೂ ಇದರ ಯೂಸ್ ಯಾವುದಕ್ಕಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಜಗತ್ಗೆ ನಾನು ತೋರಿಸ್ತೀನಿ. ಓ ಮೈ ಗಾಡ್, ಚಾಪ್ರಿ. ಸೂರ್ಯನಿರುವನು ಭೂಮಿ ಮೇಲೆ, ವಾ 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 ವಾ. ಗಂಗೆ ಇರುವಳು ಭೂಮಿ ಒಳಗೆ, ವಾ 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 ವಾ. ನಾವೆಲ್ಲ ಇರುವೆವು ಇವೆರಡರ ನಡುವೆ. ವಾ ವಾ
ಹೃದಯದೊಳಗೆ. ಸೋ ಸ್ವೀಟ್. ಅಪ್ಪ, ಇಷ್ಟು ಬೇಗ ದೊಡ್ಡೊಳಗಿದ್ಯಾ? ಬಾ ಫಸ್ಟ್ ನಿಂಗೆ ಮದುವೆ ಮಾಡ್ತೀನಿ. ಅಯ್ಯೋ, ಹೂ ಹೇಗಿದೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ನನ್ನ ಮದ್ವೆ ಮಾಡಬೇಡಿ. ದೇವ್ರೆ. ಅಲ್ಲ, ನೀವು ಹುಡುಗಿರು 8 ಪ್ಯಾಂಟ್ ಹಾಕೊಂಡು 3 ಪೈಸೆ ಕಟ್ಟಿಂಗ್ ಮಾಡಿಸ್ಕೊಂಡು ಒಬ್ಬನ ಬೈಕು ಇನ್ನೊಬ್ಬನ ಶರ್ಟ್ ಇಸ್ಕೊಂಡು ತಿರ್ಗೋ ಖಾಲಿ ಪಲಾವ್ಗಳಿಗೆ ಬೀಳ್ತಿರಲ್ಲ, ಯಾಕೆ? ಯುನೋ, ಹುಡುಗಿರ್ಗೆ ಯಾರು ಜಾಸ್ತಿ ಟೈಮ್ ಕೊಡ್ತಾರೋ ಅಂಥವ್ರಿಗೇನೆ ಇಂಪ್ರೆಸ್ ಆಗೋದು. ಆಮೇಲೆ ಅನ್ಸುತ್ತೆ ತಪ್ಪು ನಮ್ದಲ್ಲ, ನಮ್ಮ ವಯಸ್ಸಿಂದು ಅಂತ. ಹುಡುಗಾನೇ ಆಗಲಿ ಹುಡುಗಿನೇ ಆಗಲಿ, ಕತ್ತೆ ಕೂಡ ಸುಂದರವಾಗಿ ಕಾಣೋ ವಯಸ್ಸದು. ತಪ್ಪು ನಮ್ದೇನಲ್ಲ. ಹೌದೌದೌದು, ಕತ್ತೆ ಎಷ್ಟು ಸುಂದರವಾಗಿತ್ತು ಅಂತ ನನ್ನ ಕಲ್ಪನೆಲೇ ಕಾಣಿಸ್ತು. ಏನ್ ಅನ್ಕೊಂಡಿದ್ಯಾ ಅವನ್ನ? ಅವನು ಬರೇ ಪ್ರೇಮಿ ಆಗಿರ್ಲಿಲ್ಲ, ಪಾಗಲ್ ಭಗ್ನ ಪ್ರೇಮಿ ಆಗಿದ್ದ. ನನ್ನನ್ನು ಯಾರಾದ್ರೂ ನೋಡಿದ್ರೆ ಅವನ್ ಕಣ್ಣೆ ಕಿತ್ ಹಾಕ್ತಿದ್ದ. ನನ್ನ ಯಾರಾದ್ರೂ ಟಚ್ ಮಾಡಕ್ ಟ್ರೈ ಮಾಡಿದ್ರೆ ಅವ್ರ ಕೈಯೇ ಮುರಿತಿದ್ದ. ನನ್ನನ್ನು ಏನಾದ್ರೂ ಮಿಸ್ ಆಗಿ ಕಾಲಲ್ಲಿ ಟಚ್ ಮಾಡಿದ್ರೆ ಅವ್ರ ಕಾಲೇ ಮುರಿತಿದ್ದ. ಅಂತ ಹುಚ್ಚ ಅವನು. ಇನ್ನು ನಾನೇನಾದ್ರೂ ಮದುವೆ ಆಗೋ ವಿಷಯ ಗೊತ್ತಾದ್ರೆ ಆ ಮದುವೆಗೆ ನಿನ್ ಕತೆ ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ. 8:30 ಮುಹೂರ್ತ ಅಂತೆ. ಮಲ್ಕೊಳ್ಳಿ ಮಿಸ್ಟರ್ ಮನೋಹರ್ ಅವರೇ. ಐ ಆಮ್ ಆಲ್ರೆಡಿ ಸ್ಲೀಪಿಂಗ್ ಮಮತಾ ಅವರೇ. ಕತ್ತಲು ಕವಿರಿತ್ತು ಸುತ್ತಲಿನ ಮೋಡವ ಕಂಡು ಕಾಲ್ ಕೆರೆದು ಕುಳಿತ ಪುಟಿದೆದ್ದು ಸಿಡಿಯುವ ಜ್ವಾಲಾಮುಖಿಯ ಆ ಕಂಗೆಟ್ಟ ಸಮಯದಿ ಲೇ ಮಮತಾ ಕಾಣ್ತಾ ಇಲ್ವಂತೆ ನೋಡೆ. ರೀ, ಮನೋಹರ ಕಾಣ್ತಾ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಅಯ್ಯೋ, ಗಂಡು ಹೆಣ್ಣು ಮದುವೆ ಮನೆಯಿಂದ ಓಡೋಗ್ಬಿಟ್ಟಿದಾರಂತೆ. ಅಯ್ಯೋ, ಹಾಗಾದ್ರೆ ಈಗ ಸೃಷ್ಟಿಯ ರಚನೆಯ ಈ ಪೃಥ್ವಿಯೊಳಗೆ ಅಧರ್ಮದ ದಾರಿಯಲ್ಲಿ ಸತ್ಯಯುಗದಲ್ಲಿ ಕಶ್ಯಪನಾಗಿ, ತ್ರೇತಾಯುಗದಲ್ಲಿ ರಾವಣನಾಗಿ, ದ್ವಾಪರ ಯುಗದಲ್ಲಿ ಕಂಸನಾಗಿ, ಕಲಿಯುಗದಲ್ಲಿ ಕಲಿಯಲೊಂದು ಅವತಾರವೇ ಈ ಚಪ್ರಿ ಅವತಾರ. ಯುಗ ಯುಗಗಳಿಂದ ಯುದ್ಧ ಯಾಕೆ ಶುರುವಾಗಿದೆ, ಏನಕ್ಕೆ ಶುರುವಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಶುರುವಾಗಿರೋದೆ ಅಧರ್ಮನ ಸಂಹಾರ ಮಾಡಲಿಕ್ಕೆ. ಕಂಠ ಪೂರ್ತಿ ಕುಡ್ದವನ್ಗೆ ಕೆಟ್ಟವ್ರ ಕಣ್ಣಿಗೆ ಕಂಡಾಗ ಸುಮ್ನೆ ಬಿಟ್ಟವನಲ್ಲ ಕಡೆ ಅವನು. ಅದು ಅಲ್ಲಿ ಕ್ಯಾಬ್ ಮಿಸ್ ಆಯ್ತು. ದೇ ಆರ್ ಅಟ್ಯಾಕಿಂಗ್ ಮೀ. ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ. ಹೆಣ್ಮಕ್ಳಿಗೆ ಸ್ವತಂತ್ರ ಕೊಟ್ಟಿರೋದು ಅರ್ಧ ರಾತ್ರಿ ಓಡಾಡ್ಲಿ ಅಂತ. ಹಿಂಗೆ ಅರ್ಧ ಬರ್ಧ ಬಟ್ಟೆ ಹಾಕೊಂಡ್ರೆ ಹಿಂಗೆ ಆಗೋದು. ಏನೋ ನಿಂದು? ನಿಂದೇನು ತಪ್ಪಿಲ್ಲ ಕಣ್ರು, ಸಮಾಜ ಸರಿ ಇಲ್ಲ ಅಷ್ಟೇ. ಬಂದ್ರು ಮತ್ತಲ್ಲಿದ್ದೀನಿ ಅನ್ಕೊಂಡ್ರಾ? ಅಟೆನ್ಷನ್,
ಎದೆ ಸಿಳಿ ನದಿ ಹರಿಸ್ತೀನಿ ಬಾರೋ. ಬರ್ತಾ ಇದೀನೋ, ರಕ್ತ ಕುಡಿತೀನಿ. ಅವತರಾಮಿ ಧರ್ಮಾಯ ವಿನಾಶಾಯ ದುಷ್ಕೃತಂ